ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಗೃಹಿಣಿ ಟಿವಿ ಫ್ರೆಂಡ್ಸ್. ಇಂದಿನ ಕ್ಲಾಸಲ್ಲಿ ನಾನು ಬೇಬಿ ಜಬ್ಲಾ ಹೇಗೆ ಕಟಿಂಗ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ. ಈ ಕ್ಲಾಸಲ್ಲಿ ಸ್ಟಿಚಿಂಗ್ ಹೇಳ್ಕೊಡ್ತಾ ಇದ್ದೀನಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಫಸ್ಟ್ ನಾನಿಲ್ಲಿ ಫೇಸಿಂಗ್ ಸೈಡ್ನ ಸುತ್ತ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಅದು ನಮ್ಮ ಹಿಂಭಾಗ ಪೀಸ್ನ ಹಿಂಭಾಗ ಸೈಡಲ್ಲಿ ನಾವು ಸ್ಟಿಚ್ ಮಾಡ್ಕೋಬೇಕು. ಈಗ ನಾನು ಮೇನ್ ಪೀಸ್ ತೊಗೊಂಡಿದ್ದೀನಿ. ಮೇನ್ ಪೀಸು ನಮ್ಮ ಸೈಡ್ಗೆ ಸೀದಾ ಬರಲಿ, ಮಿಷಿನ್ ಕೆಳಗಡೆ ಟೇಬಲ್ ಕೆಳಗಡೆಗೆ ಉಲ್ಟಾ ಪೀಸ್ ಹೋಗಲಿ. ಹಾಗೆ ಫೇಸಿಂಗ್ನ ಸ್ಟಿಚ್ ಮಾಡಿದ ಫೇಸಿಂಗ್ನ ನಮ್ಮ ಕಡೆಗೆ ಉಲ್ಟಾ ಇಟ್ಕೋಬೇಕು. ಸೀದಾ ಇರೋದು ಪೀಸ್ ಮೇಲಿರಬೇಕು. ಸುತ್ತ ನಾನು ಗುಂಡು ಪಿನ್ನು ಅಂದರೆ ಮಣಿ ಪಿನ್ ಇದೆಯಲ್ಲ ಅದನ್ನು ಹಾಕೋತೀನಿ ಜರುಗ್ದಂಗೆ. ಈ ರೀತಿ ಮಣಿ ಪಿನ್ ಹಾಕೋದ್ರಿಂದ ಎರಡು ಪೀಸ್ಗಳು ಈಕ್ವಲ್ ಆಗಿರ್ತದೆ, ಏರುಪೇರು ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಫಸ್ಟು ಮಣಿ ಪಿನ್ ಹಾಕೋತಾ ಇದ್ದೀನಿ. ಪಿನ್ ಹಾಕೊಂಡಾಮೇಲೆ ಫ್ರೆಂಡ್ ಇದ್ರ ಸುತ್ತ 1/4 ಇಂಚ್ ಗ್ಯಾಪ್ ಕೊಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ನಿಮಗೇನಾದ್ರು ಸ್ಪೀಡಾಗಿದ್ದರೆ ಅನಿಸಿದ್ರೆ ಸ್ಲೋ ಮಾಡ್ಕೊಂಡು ನೋಡಿ ಫ್ರೆಂಡ್. ಹಾಗೆ ಈಗ ಸ್ಟಿಚ್ ಮಾಡ್ಕೊಂಡಾಗಿದೆ. ಇದ್ರ ಸುತ್ತನ ನಾವು ಸ್ಟಿಚಿಂಗ್ ಕಟ್ ಆಗ್ದಂಗೆ, ನಾವು ಹಾಕಿರೋ ಹೊಲಿಗೆ ಕಟ್ ಆಗ್ದಂಗೆ ಸುತ್ತ ಕಟ್ ಮಾಡ್ಕೊಬರ್ಬೇಕು. ಸ್ಟಿಚಿಂಗಿಂದ ಒಂಚೂರು ಒಂದು ನೀಡಲ್ ಹಿಂದಕ್ಕೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿದ ನಂತರ ಅದನ್ನು ಟರ್ನ್ ಮಾಡ್ಕೋಬೇಕು. ಈ ರೀತಿ ಟರ್ನ್ ಮಾಡಿಕೊಂಡು ನಂತರ ಇದ್ರ ಮೇಲೆ ಸುತ್ತ ಕಿನ್ನರಿ ಸ್ಟಿಚ್ ಹಾಕೊಬನ್ನಿ. ಈ ಹಿಂದೆ ಲಂಗೋಟಿ ಸ್ಟಿಚ್ ಮಾಡಬೇಕಾದ್ರೆ ಕಿನ್ನರಿ ಸ್ಟಿಚ್ ಹೇಗೆ ಹಾಕೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಫ್ರೆಂಡ್ಸ್, ಈಗ ಸೆಂಟ್ರಿಗೆ ಒಂದು ಹೋಲ್ ಮಾಡ್ಕೊಳ್ಳೋಣ. ಸ್ಮಾಲ್ ಹೋಲ್ ಮಾಡ್ಕೊಳ್ಳಿ. ಹೋಲ್ ಮಾಡಬೇಕಾದ್ರೆ ಮೇಲ್ಗಡೆ ಪೀಸ್ ಮಾತ್ರ ಹೋಲ್ ಮಾಡ್ಕೊಳ್ಳಿ, ಕೆಳಗಡೆ ಫೇಸಿಂಗ್ ಪೀಸ್ ಕಟ್ ಆಗ್ದಂಗೆ ನೋಡ್ಕೊಳ್ಳಿ. ಈಗ ಸ್ಲೀವ್ ಮಾರ್ಕಿಂಗ್ ಮಾಡಿದ್ದೀವಲ್ಲ ಅದಕ್ಕೆ ಫಸ್ಟು 1/2 ಇಂಚಸ್ ಫೋಲ್ಡ್ ಮಾಡ್ಕೊಂಡು ನಂತರ 1 ಇಂಚಸ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ನೊಂದು ಸೈಡ್ ಸ್ಲೀವ್ ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಶೋಲ್ಡರಿಂದ ಬಾಟಮ್ವರೆಗೂ ಸಮವಾಗಿ ಇಟ್ಕೊಳ್ಳಿ. ನಂತರ ಶೋಲ್ಡರಿಂದ ಡೌನ್ಗೆ 5 ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕಿಂಗ್ನಿಂದ ಡೌನ್ಗೆ 1/2 ಇಂಚಸ್ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನೊಂದು ಸೈಡ್ ಸಹ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಸೈಡ್ ಸ್ಟಿಚ್ ಆಗಿದೆ ಫ್ರೆಂಡ್ಸ್. ಬಾಟಮ್ಗೆ ಫಸ್ಟು ಬಾಟಮಲ್ಲಿ 1/2 ಇಂಚಸ್ ಫೋಲ್ಡ್ ಮಾಡಿ ನಂತರ 1 ಇಂಚಸ್ ಫೋಲ್ಡ್ ಮಾಡಿಕೊಂಡು ಸುತ್ತ ಸ್ಟಿಚ್ ಹಾಕೊಬನ್ನಿ. ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಈಗ ಬೇಬಿ ಜಬ್ಲಾ ರೆಡಿಯಾಗಿದೆ. ಇದಕ್ಕೆ ಫಿನಿಶಿಂಗ್ ಮಾಡೋಣ. ಫಿನಿಶಿಂಗ್ ಮಾಡೋಕ್ಕೋಸ್ಕರ ಒಂದು ಎಮ್ಮಿಂಗ್ ನೀಡಲ್ಗೆ ದಾರ ಪೊಣಿಸ್ಕೊತೀನಿ. ನಂತರ ಅಲ್ಲಿ ಹೋಲ್ ಮಾಡಿದ್ನಲ್ಲ ಆ ಜಾಗದಲ್ಲಿ ಸುತ್ತ ಬಟನ್ ಹೋಲ್ ಸ್ಟಿಚ್ ಹಾಕೊಬತ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಎಮ್ಮಿಂಗ್ ಮತ್ತು ಬಟನ್ ಹೋಲ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ಇನ್ನೊಂದು ವೀಡಿಯೋದಲ್ಲಿ ನೀಟಾಗಿ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾನೀಗ ಫೇಸಿಂಗ್ ಪೀಸ್ನ ಬಾಡಿ ಪೀಸ್ಗೆ ಜಾಯಿಂಟ್ ಮಾಡೋಕ್ಕೋಸ್ಕರ ಎಮ್ಮಿಂಗ್ ಮಾಡ್ಕೋತಾ ಇದ್ದೀನಿ, ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಕಾಣ್ತಿದೆಯಲ್ಲ, ನೀವು ಎಮ್ಮಿಂಗ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಸ್ಟಿಚ್ಚೇ ಮಾಡ್ಕೊಳ್ಳಿ ಸುತ್ತ. ಆದರೆ ಮಧ್ಯದಲ್ಲಿ ಓಪನ್ ಇರೋ ಥರ ಸ್ಟಿಚ್ ಮಾಡ್ಕೊಳ್ಳಿ. ಎಡ್ಜಸಲ್ಲಿ ಮಾತ್ರ ಸ್ಟಿಚ್ ಹಾಕಿ. ಫ್ರೆಂಡ್ಸ್, ಈಗ ರೆಡಿಯಾಗಿದೆ. ಒಂದು ಟ್ಯಾಗಿಂಗ್ ಪೀಸ್ ಸ್ಟಿಚ್ ಮಾಡಿಟ್ಕೊಂಡಿದ್ದೀನಿ ನಾನು. ಅದನ್ನು ಪಿನ್ ಸಹಾಯದಿಂದ ಜಬ್ಲಾ ಅದ್ರಲ್ಲಿ ಹೋಲ್ ಮಾಡಿದ್ದೀನಲ್ಲ ಅದರೊಳಗಡೆಯಿಂದ ಹಾಕ್ಕೊಂಡು ಸುತ್ತ ಹಾಕೊಬತ್ತೀನಿ. ಒಂದು ರೌಂಡಿಂದ ಈ ಕಡೆ ಸೈಡ್ ಬರುತ್ತೆ. ಒಂದು ರೌಂಡ್ ಬಂದಾದಮೇಲೆ ಈಗ ನೋಡಿ ಹೇಗಿದೆ ಅಂತ. ಜಬ್ಲಾ ಈಗ ರೆಡಿಯಾಗಿದೆ. ಇವತ್ತಿನ ಕ್ಲಾಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.